ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಭಾಷಾ ಸಂಭ್ರಮ ಮಾಸಿಕ ವೇಷಭೂಷಣ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಹುಲಿಹಳ್ಳಿ ಇಲ್ಲಿ ವಿನೂತನ ಕಾರ್ಯಕ್ರಮಗಳು, ಸ್ಪರ್ಧೆಗಳು, ಕಲಿಕೆಗಳು, ಬರವಣಿಗೆಗಳು ಸಾಗುತ್ತಿದ್ದು, ಜುಲೈ ತಿಂಗಳಿನಲ್ಲಿ ಮಾಸಿಕ ಭಾಷಾ ಸಂಭ್ರಮ ಕಾರ್ಯಕ್ರಮ ಶಾಲೆಯಲ್ಲಿ ಏರ್ಪಡಿಸಿತು. ಶಾಲೆಯಲ್ಲಿ ಮಕ್ಕಳು ವಿವಿಧ ರೀತಿಯ ವೇಷಭೂಷಣೆಗಳನ್ನು ರಾಷ್ಟ್ರೀಯ ನಾಯಕರು ಮತ್ತು ರೈತರು ಹಾಗೆ ಅನೇಕ ವೇಷಭೂಷಣೆಗಳನ್ನು ನೈಜ ವೇಷಭೂಷಣೆಗಳನ್ನು ಹಾಕಿ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದುಕೊಟ್ಟಿದ್ದು ಬಹಳ ಸಂತೋಷ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ನಮ್ಮ ಶಾಲೆಯ ಸಿಬ್ಬಂದಿಯವರಾದ ಗೌರಮ್ಮನವರು, ರೇಖಾ ಮೇಡಮ್ನವರು, ಹಾಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಹೊಸಗೌಡರು ಸರು, ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಸವಿತಾ ಜೀವನಗೌಡರು, ಹಾಗೆ ಮತ್ತು ನಮ್ಮ ಎಲ್ಲ ಶಿಕ್ಷಕ ಸಿಬ್ಬಂದಿಯವರು ಎಲ್ಲ ಸೇರಿಕೊಂಡು ರೇಖಾ ಮೇಡಮ್ಮು, ಮಂಜುಳಾ ಮೇಡಮ್ಮು, ಗೌರಮ್ಮನವರು, ಜೀವನಗೌಡರು ಟೀಚರು ಮತ್ತು ನಾನು, ಹಾಗೆ ಹೊಸಗೌಡರು ಸರ್ ಈ ಕಾರ್ಯಕ್ರಮಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟು ತುಂಬ ಖುಷಿಯಾಯಿತು. ಈ ಕಾರ್ಯಕ್ರಮದಲ್ಲಿ ಮಕ್ಕಳು ನೈಜವಾಗಿ ಮಾರುಕಟ್ಟೆ ವೇಷ ಆಗಿರ್ಬೋದು, ರೆಸ್ಟೋರೆಂಟ್ ಆಗಿರ್ಬೋದು, ಅದೇ ರೀತಿಯ ಫ್ಯಾನ್ಸಿ ಸ್ಟೋರ್ ಆಗಿರ್ಬೋದು, ಈ ರೀತಿ ಎಲ್ಲ ಅವರಿಗೆ ನೈಜ ಕಲ್ಪನೆಯನ್ನು ಕೊಡುವ ಉದ್ದೇಶದಿಂದ ಶಾಲೆಯಲ್ಲಿ ಶನಿವಾರ ದಿನ ನಾವೆಲ್ಲ ಮಕ್ಕಳಿಗೆ ಈ ರೀತಿಯ ಒಂದು ಹೊಸ ವಿನೂತನ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದು, ಮಕ್ಕಳು ಕೂಡ ಅಷ್ಟೇ ಬಹಳ ಪ್ರೀತಿಯಿಂದ ಚೆಂದಾಗಿ ಒಳ್ಳೆ ಅದ್ಭುತವಾಗಿ ತಮಗೆ ಮಾರಾಟಗಾರರಾಗಿ ಎಲ್ಲರನ್ನ ಗ್ರಾಹಕರನ್ನು ಸೆಳೀತಾ ಇದ್ರು. ಬರ್ರಿ ತಗೊಳ್ರಿ, ಕಡಿಮೆ ಬೆಲೆ ಸಿಗ್ತಾ ಇದೆ ಅಂತೇಳಿ ಮಕ್ಕಳು ಕೂಡ ಆಯಾ ವೇಷಭೂಷಣಗಳನ್ನು ಹಾಕ್ಕೊಂಡು ನೋಡಿ, ಬಳೆ ಮಾರೋಳು, ಸೊಪ್ಪು ಮಾರೋಳು, ಹಾಗೆ ತರಕಾರಿ ಮಾರೋರು, ಅದೇ ಥರನಾಗಿ ಇಲ್ಲಿ ರೆಸ್ಟೋರೆಂಟ್ ಅಂತ ಹೇಳಿ ಇಲ್ಲಿ ವಿವಿಧ ರೀತಿಯ ತಿನಿಸುಗಳನ್ನು, ಅವಲಕ್ಕಿ, ಮಂಡಕ್ಕಿ, ಅದೇ ರೀತಿ ಇಡ್ಲಿ, ಚಟ್ನಿ, ಪಲಾವು, ಪೂರಿ, ಹೀಗೆ ಅನೇಕ ತಿನಿಸುಗಳನ್ನು ರೆಸ್ಟೋರೆಂಟ್ ಟೈಪ್ನಲ್ಲಿ ಯಾವ ರೀತಿ ಮಾರ್ಕೆಟ್ನಲ್ಲಿ ಅಂಗಡಿಗಳಲ್ಲಿ ರೆಸ್ಟೋರೆಂಟ್ ಇರ್ತದೆ ಅದೇ ರೀತಿಯಾಗಿ ಮಕ್ಕಳು ಕೂಡ ಆಹಾರವನ್ನು ಸಿದ್ಧ ಮಾಡಿ ನಮಗೆಲ್ಲ ತಿಳಿಸ್ಕೊಡ್ತಾಯಿದ್ರು. ಹೇಗೆ ಆಹಾರ ಸಿದ್ಧ ಮಾಡೋದು, ಹೇಗೆ ಬೆಂಕಿ ಇಲ್ಲದೆ ಒಲೆ ಇಲ್ಲದೆ ಬೆಂಕಿ ಇಲ್ಲದೆ ಆಹಾರವನ್ನು ಸಿದ್ಧ ಮಾಡುವುದು, ಇದೇ ರೀತಿಯಾಗಿ ಮಕ್ಕಳಿಗೆ ಆ ಕಲ್ಪನೆಯನ್ನು ಕೊಟ್ಬಿಟ್ಟು ತಾವೇ ಮಕ್ಕಳು ಸ್ವತಃ ಆ ಪದಾರ್ಥಗಳನ್ನು ತೆಗೆದುಕೊಂಡು ಬಂದು ಶಾಲೆಯಲ್ಲಿ ಮಾರಾಟ ಮಳಿಗೆಯನ್ನು ಮಾಡಿಕೊಂಡು ಮಾರಾಟ ಮಾಡುವ ಕಲ್ಪನೆಯನ್ನು ಕೂಡ ಮಕ್ಕಳಿಗೆ ತಿಳಿಸ್ಕೊಡ್ಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನಮ್ಮ ಶಿಕ್ಷಕ ಸಿಬ್ಬಂದಿಯವರು ನೋಡಿ ಟೀ ಸಹ ಮಾಡೋದನ್ನು ಅವರು ನಮಗೆ ಟೀ ಕೊಡೋದಾಗಲಿ, ಆ ಟೀ ಬೆಲೆ ಎಷ್ಟು ಅಥವಾ ಆಹಾರದ ಬೆಲೆ ಎಷ್ಟು, ಈಗ ಅನೇಕ ತಿನಿಸುಗಳನ್ನು ಕೂಡ ಸಹ ಮಕ್ಕಳು ರೆಡಿ ಮಾಡ್ಕೊಂಡು ಬಂದು ತಿನಿಸುಗಳ ಬೆಲೆ ಏನು, ತಿನಿಸುಗಳು ಹೇಗಿರ್ತದೆ ಅನ್ನೋದನ್ನು ಮಕ್ಕಳು ಕೂಡ ಸಹ ಇಲ್ಲಿ ನೈಜವಾಗಿ ಪ್ರದರ್ಶನವನ್ನು ಮಾಡ್ತಾಯಿದ್ರು. ನಿಜಕ್ಕೂ ಕೂಡ ಮಕ್ಕಳು ಹೇಳಿದ ಕೆಲಸವನ್ನು ಅವರು ನೀಟಾಗಿ ಮಾಡ್ತಾರೆ ಅನ್ನಲಿಕ್ಕೆ ಇದೊಂದು ಕಾರ್ಯಕ್ರಮ ಬಹಳ ಸಾಕ್ಷಿಯಾಗ್ತದೆ. ನಮ್ಮ ಶಾಲೆಯ ಸಿಬ್ಬಂದಿಯವರಂತೂ ಬಹಳ ಖುಷಿಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ನಾನು ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನನಗೂ ಕೂಡ ಈ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು. ಪೂರಿ ಅಂಗಡಿ, ಪಲಾವ್ ಅಂಗಡಿ ಜೊತೆಗೆ ರೊಟ್ಟಿ, ಚಟ್ನಿ ಎಲ್ಲ ಐಟಮ್ಸ್ಗಳನ್ನು ತಂದುಬಿಟ್ಟು ಅವರು ನಮಗೆ ಮಾರ್ಕೆಟ್ನಲ್ಲಿ ಮಾರುಕಟ್ಟೆಯನ್ನು ಮಾಡ್ಕೊಂಡಿದ್ರು. ಹಾಗೆ ಪಾನಿಪುರಿ, ಗೋಬಿ ಮಂಚೂರಿ ಇವೆಲ್ಲಗಳು ಕೂಡ ನಾವು ಸವಿದೆವು. ಒಟ್ಟಾರೆ ಕಾರ್ಯಕ್ರಮ ಬಹಳ ಖುಷಿಯಾಯಿತು. ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದಿದ್ದು ಶನಿವಾರ, ಅದು ಕೇಳಿ ಶನಿವಾರ ಬಂದಿರೋದು, ಶನಿವಾರ ಮಾಡಿರೋ ಕಾರ್ಯಕ್ರಮ ತುಂಬ ಖುಷಿಯಾಯಿತು. ನಾನಂತೂ ಒಳ್ಳೆಯ ಸೊಪ್ಪು, ತರಕಾರಿ ಎಲ್ಲವನ್ನು ಮಾರ್ಕೆಟ್ನಲ್ಲಿ ಹೋಗಿ ಎಲ್ಲವನ್ನು ತೆಕ್ಕೊಂಡು ಬಂದೆ. ಭಾಳ ಖುಷಿಯಾಯಿತು. ಎಲ್ಲ ಚೆಂದಾಗಿ ಕರೆಕ್ಟಾಗಿ ಅವರು ತರಕಾರಿ ಮಾರೋರು ಯಾವ ರೀತಿ ವೇಷಭೂಷಣಗಳನ್ನು ಹಾಕ್ಕೊಳ್ತಾರೆ ಅದೇ ರೀತಿ ವೇಷಭೂಷಣಗಳನ್ನು ಹಾಕ್ಕೊಂಡು ನಾನು ಕೂಡ ಚೌಕಾಶಿ ಮಾಡಿ ನನಗೆ ಅಷ್ಟು ಬೇಕು, ಇಷ್ಟು ಬೇಕು, ಅಷ್ಟು ಬರೋದಿಲ್ಲ, ಇಷ್ಟು ಬರೋದಿಲ್ಲ ಅಂಥೇಳಿ ಹೀರೆಕಾಯಿ, ಆಲೂಗಡ್ಡೆ, ಸೌತೆಕಾಯಿ, ಕ್ಯಾರೆಟು, ಬೀಟ್ರೂಟು ಎಲ್ಲವನ್ನು ಮನೆಯಿಂದಲೇ ತೆಕ್ಕೊಂಡು ಬಂದು ಅವರು ಮಾರುಕಟ್ಟೆ ಥರ ತರಕಾರಿ ಮಾರ್ಕೆಟ್ ಥರ ಅವರು ಜೊತೆಗೆ ಅವರಿಗೆ ತೂಕದ ಕಲ್ಪನೆಯನ್ನು ಕೊಡೋದು ಕೂಡ ನಮ್ಮ ಉದ್ದೇಶವಾಗಿತ್ತು. ತೂಕವನ್ನು ಮಾಡ್ತಾಯಿದ್ರು.
ಕೆ ಜಿಗೆ ಇಷ್ಟು ರೂಪಾಯಿ ಅಥವಾ ಚೌಕಾಶಿ ಮಾಡೋದಾಗಲಿ ಇದೆಲ್ಲವನ್ನು ಮಕ್ಕಳು ಕೂಡ ಮಾಡ್ತಾಯಿದ್ರು. ಇದನ್ನೆಲ್ಲವನ್ನು ನಾವೆಲ್ಲ ಗ್ರಾಹಕರಾಗಿ ಅವರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದೆವು. ಕೆಲವು ಮಕ್ಕಳಂತೂ ನೈಜವಾಗಿ ಮಾರುಕಟ್ಟೆ ಅನುಭವ ಇರೋರು ನೈಜವಾಗಿ ತರಕಾರಿ ಮಾರೋ ರೀತಿಯಲ್ಲಿ ಕೂತ್ಕೊಂಡಿದ್ರು. ಫ್ಯಾನ್ಸಿ ಸ್ಟೋರಿಗೆ ಬಂದಾಗ ಹುಡುಗಿ ಸರ, ಬಳೆ, ಹೂವು ಇವುಗಳೆಲ್ಲವನ್ನು ಮಾರಾಟ ಮಾಡ್ತಾಯಿದ್ಲು. ನಾನು ಚೌಕಾಶಿ ಮಾಡ್ತಾಯಿದ್ದೆ, ನನಗೆ ಆ ಸರ ಬೇಕು, ಈ ಸರ ಬೇಕು, ನನಗೆ ಕಡಿಮೆ ಬೆಲೆ ಕೊಡು ಅಂತೇಳಿ ಚೌಕಾಶಿ ಮಾಡ್ತಾಯಿದ್ದೆ. ಇವರು ವಾಚ್ ಮಾರೋರು, ಇವೆಲ್ಲ ತರಕಾರಿ ಮಾರೋಳು ತುಂಬ ಸೊಗಸಾಗಿ ಚೆಂದಾಗಿ ಕೂತ್ಕೊಂಡಿದ್ಲು. ಕರಿತಾಯಿದ್ಲು, ಬರ್ರಿ ಅಣ್ಣ, 30 ರೂಪಾಯಿ ಕೆಜಿ, ಬರ್ರಿ ಅಣ್ಣ, 25 ಮಾಡ್ತೀನಿ, ಕೊಡ್ತೀನಿ ಬರ್ರಿ ಅಣ್ಣ ಅಂತೇಳಿ ಚೌಕಾಶಿ ಮಾಡ್ತಾಯಿದ್ರು. ಹೀಗೆ ಚೌಕಾಶಿ ಮಾಡಿದ ತಕ್ಷಣ ಇವರೆಲ್ಲ ಸೊಪ್ಪು ಮಾರೋಳಂತೂ ತುಂಬ ಚೆನ್ನಾಗಿ ನೀಟಾಗಿ ಕುತ್ಕೊಂಡು ಸೊಪ್ಪು ಮಾರ್ತಾಯಿದ್ಲು. ನಾನು ಕೇಳಿದಾಗ 10 ರೂಪಾಯಿಗೆ 2 ಕೊತ್ತಂಬರಿ ಅಂತ ಹೇಳಿದ್ಲು. ನಾನು ಚೌಕಾಶಿ ಮಾಡಿ 10 ರೂಪಾಯಿಗೆ 4 ತಗೊಂಡೆ. ಹೀಗೆ ಮಕ್ಕಳಂತೂ ತುಂಬ ಖುಷಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಮಕ್ಕಳೆಲ್ಲ ಬಹಳ ಸಂತೋಷವಾಗಿ ಕಾರ್ಯಕ್ರಮದಲ್ಲಿ ಮತ್ತೆ ಈ ಥರ ಕಾರ್ಯಕ್ರಮ ಬರಬೇಕು ಅನ್ನೋ ರೀತಿಯಲ್ಲಿ ಮಕ್ಕಳೆಲ್ಲ ಈ ಕಾರ್ಯಕ್ರಮವನ್ನು ಮಾಡಿದರು. ಒಟ್ಟಾರೆಯಾಗಿ ಸಂಭ್ರಮ ಅಂತೂ ನಮ್ಮ ಶಾಲೆಯ ವಾತಾವರಣ ಮೂಡಿತ್ತು. ಈ ಮಕ್ಕಳನ್ನು ನೋಡ್ತಾ ಇದ್ದರೆ ಬಹಳ ಕಲಿಕೆಗೆ ಒತ್ತನ್ನು ಕೊಟ್ಟುಬಿಟ್ಟು ಕಲಿತಾರೆ ಅನ್ನಲಿಕ್ಕೆ ನಮಗೆ ಒಂದು ನಿದರ್ಶನ, ಒಂದು ನೈಜ ಸಾಕ್ಷ್ಯತನ ಸಿಕ್ಕಿತ್ತು ಇಲ್ಲಿ ನಮಗೆ. ಹಾಗಾಗಿ ಒಟ್ಟಾರೆಯಾಗಿ ಕಾರ್ಯಕ್ರಮ ಬಹಳ ಸೊಗಸಾಗಿ ಸುಂದರವಾಗಿ ಮೂಡಿಬಂತು. ಈ ಜೊತೆಗೆ ನಮ್ಮ ಈ ವೇಷಭೂಷಣಗಳ ಜೊತೆಗೆ ವಿವಿಧ ವೃತ್ತಿಗಳ ಜೊತೆಗೆ ವಿವಿಧ ಕೆಲಸಗಾರರ ಜೊತೆಗೆ ನಾವು ಹೇಗೆ ಒಡನಾಟವನ್ನು ಇಟ್ಕೊಳ್ಬೇಕು, ಅವರ ಜೊತೆಗೆ ಹೇಗೆ ಮಾತಾಡಬೇಕು ಅನ್ನೋದು ಕೂಡ ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ತಿಳ್ಕೊಂಡ್ರು. ನಮ್ಮ ಎಲ್ಲ ಶಿಕ್ಷಕ ಸಿಬ್ಬಂದಿಯವರು ಕೂಡ ಎಲ್ಲ ಅಂಗಡಿಗಳಿಗೆ ಭೇಟಿ ನೀಡಿ, ಬಳೆ ಅಂಗಡಿ, ತರಕಾರಿ ಅಂಗಡಿ, ದಿನಸಿ ಅಂಗಡಿ, ಆಮೇಲೆ ಸೊಪ್ಪು ಅಂಗಡಿ, ಆಮೇಲೆ ಫ್ಯಾನ್ಸಿ ಸ್ಟೋರು, ಎಲ್ಲ ಸ್ಟೋರ್ಗಳಿಗೆ ಭೇಟಿ ನೀಡಿ ಅವರು ಕೂಡ ಚೌಕಾಶಿ ಮಾಡಿದರು. ಚೌಕಾಶಿ ಮಾಡಿ ನನಗೆ ಅಷ್ಟು ಕೊಡು, ಇಷ್ಟು ಕೊಡು, ಅದು ಬೇಕು, ಇದು ಬೇಕು, ಇಲ್ಲಾಂದ್ರೆ ನಾನು ತಗೊಳ್ಳೋದಿಲ್ಲ ಅಂತೇಳಿ ಚೌಕಾಶಿಯನ್ನು ಮಾಡಿ ಮಕ್ಕಳಲ್ಲಿ ಆ ಮನೋಭಾವನೆಯನ್ನು ಬೆಳೆಸಿದರು. ಹಾಗಾದರೆ ನಾನು ಹೇಗೆ ಮುಂದಿನ ನನ್ನ ಜೀವನದಲ್ಲಿ ನೈಜ ಜೀವನದಲ್ಲಿ ಇವುಗಳೆಲ್ಲ ಅಳವಡಿಸ್ಕೊಳ್ಬೇಕು, ತರಕಾರಿ ಮಾರ್ಕೆಟಿಗೆ ಹೋದಾಗ ನಾನು ಯಾವ ರೀತಿ ಇವುಗಳನ್ನು ಬೆಳೆಸ್ಕೊಳ್ಬೇಕು, ಯಾವ ರೀತಿ ನಾನು ದುಡ್ಡಿನ ಬೆಲೆ, ಹಣದ ಬೆಲೆ ಅಥವಾ ಮಾತನಾಡುವ ಬೆಲೆ, ಯಾರ ಜೊತೆಗೆ ಹೇಗೆ ಮಾತನಾಡಬೇಕು, ಯಾರ ಜೊತೆಗೆ ಹೇಗೆ ನಡ್ಕೊಳ್ಬೇಕು, ಎಲ್ಲರಿಗೂ ಕೂಡ ಗೌರವವನ್ನು ಕೊಡಬೇಕು. ಯಾರೇ ಆಗಿರಲಿ, ತರಕಾರಿ ಮಾರೋರಾಗಿರಲಿ, ಕಿರಾಣಿ ಮಾರೋರಾಗಿರಲಿ, ಸೊಪ್ಪು ಮಾರೋರಾಗಿರಲಿ, ಫ್ಯಾನ್ಸಿ ಸ್ಟೋರ್ ಆಗಿರಲಿ ಅಂತೇಳಿ ಮಕ್ಕಳೆಲ್ಲ ಕಲ್ತ್ಕೊಂಡ್ರು. ಅದೇ ಥರನಾಗಿ 4ನೇ ತರಗತಿ ಮಕ್ಕಳಿಗೆ ಒಬ್ಬರನ್ನು ಶಿಕ್ಷಕಿಯನ್ನಾಗಿ ಮಾಡಿ, ಶಿಕ್ಷಕಿ ತರಗತಿಗೆ ಬಂದು ಮಕ್ಕಳಿಗೆಲ್ಲ ವಿಶ್ ಮಾಡಿ ಹಾಜರಿಯನ್ನು ತಕ್ಕೊಂಡು ಆದ ನಂತರ ಪಾಠವನ್ನು ಮಾಡುವ ಪ್ರಕ್ರಿಯೆಯನ್ನು ಕೂಡ ನಮ್ಮ ಶಾಲಾ ಸಿಬ್ಬಂದಿಯವರು ಸೃಷ್ಟಿ ಮಾಡಿದ್ದರು. ಭೂಮಿಕಾ ಭಜಂತ್ರಿ ಇವಳು ಶಿಕ್ಷಕಿಯಾಗಿ ತರಗತಿಯನ್ನು ಹ್ಯಾಂಡಲ್ ಮಾಡಿ ಮಕ್ಕಳಿಗೆಲ್ಲ ಒಂದು ಒಳ್ಳೆಯ ಪಾಠವನ್ನು ಹೇಳಿಕೊಟ್ಟರು. ಯಾವ ರೀತಿ ಶಿಕ್ಷಕರು ಕೆಲಸ ಮಾಡ್ತಾರೆ ಶಾಲೆಯಲ್ಲಿ ಅನ್ನೋದನ್ನು ಅವಳು ಕೂಡ ತಿಳ್ಕೊಂಡ್ಳು. ನಾವು ಕೂಡ ಅವಳಿಗೆ ಕೆಲವೊಂದಷ್ಟು ಮಾರ್ಗದರ್ಶನವನ್ನು ಮಾಡಿ ಶಿಕ್ಷಕರು ಹೇಗಿರ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದನ್ನು ಅವರಿಗೆ ತಿಳಿಸ್ಕೊಟ್ವಿ. ಹಾಗೆ ಕನ್ನಡಮ್ಮನ ಹರಕೆ ಪದ್ಯವನ್ನು ಶಿಕ್ಷಕಿ ಭಾಳ ಸೊಗಸಾಗಿ ಓದಿ ಹೇಳಿ ಮಕ್ಕಳಿಂದ ಅವುಗಳನ್ನು ಹೇಳಿಸಿದಳು. ಹೀಗೆ ಈ ಕಾರ್ಯಕ್ರಮ ಬಹಳ ಚೆಂದ ಸೊಗಸಾಗಿ ಮೂಡಿ ಬಂದಿದ್ದು ನನಗಂತೂ ತುಂಬ ಖುಷಿಯಾಗಿದೆ. ಅದ ನಂತರದಲ್ಲಿ ಮಕ್ಕಳಿಗೆ ಪ್ರಶ್ನೆಯನ್ನು ಕೇಳುವ ರೀತಿ, ಪಾಠದ ನಂತರ ಪ್ರಶ್ನೆಯನ್ನು ಕೇಳುವ ರೀತಿ, ಆಮೇಲೆ ಪಾಠದಲ್ಲಿ ಬರ್ತಕ್ಕಂಥ ಕೆಲವು ದೃಶ್ಯಗಳನ್ನು ನೈಜವಾಗಿ, ಉದಾಹರಣೆಗೆ ರಾಯಣ್ಣನ ದೃಶ್ಯವನ್ನು ನೈಜವಾಗಿ ನಾವು ಇಲ್ಲಿ ನೋಡಬಹುದು. ಅವನು ರಾಯಣ್ಣ ಡೈಲಾಗನ್ನು, ಸಂಭಾಷಣೆಯನ್ನು, ರಾಯಣ್ಣ ಮತ್ತು ಬ್ರಿಟಿಷರ ನಡುವೆ ನಡೆದಿರ್ತಕ್ಕಂಥ ಸಂಭಾಷಣೆಯನ್ನು ನಾವು ನೋಡಬಹುದು. ಮಕ್ಕಳೆಲ್ಲ ಈ ರೀತಿ ನೈಜವಾಗಿ ಹೀಗೆ ಮಾಡೋದರಿಂದ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕೃತಿ, ಭಾಷೆ ಎಲ್ಲ, ಹಾಗೆ ನಮ್ಮ ಭಾರತ ಮಾತೆಯು ಕೂಡ ಈ ಸಂದರ್ಭದಲ್ಲಿ ನೆಹರೂಜಿಯವರು ಕೂಡ ಅವರು ಮಾತಾಡ್ತಾರೆ. ನೆಹರು ಹಾಗೆ ಅವರಿಗೆ ಮಕ್ಕಳಂದರೆ ಇಷ್ಟ. ಇವರು ನಮ್ಮ ರೈತರು, ನಾಡಿನ ದೇಶದ ಬೆನ್ನೆಲುಬುಗಳು. ರೈತ ಬೆಳೆದರೆ ನಾವೆಲ್ಲ ಜೀವನದ ಚೆಂದ ಕಾಣಲಿಕ್ಕೆ. ಹಾಗೆ ನಮ್ಮ ಅಂಬೇಡ್ಕರ್ ಅವರ ಪುಸ್ತಕ ಹಿಡ್ಕೊಂಡು ಒಂದು ಸಾರುವ ಸಂದೇಶ. ಒಟ್ಟಾರೆಯಾಗಿ ಎಲ್ಲ ಮಕ್ಕಳು
ಒಳ್ಳೆಯ ಭಾಷಾ ಸಂಭ್ರಮಕ್ಕೆ ಈ ತಿಂಗಳಲ್ಲಿ ಜುಲೈ ತಿಂಗಳಿನ ಭಾಷಾ ಸಂಭ್ರಮ, ಹಾಗೆ ವೇಷಭೂಷಣ ಸ್ಪರ್ಧೆಯಲ್ಲಿ ನಮ್ಮ ಮಕ್ಕಳು ದಿನದುದ್ದಕ್ಕೂ ತಿಂಗಳ ಉದ್ದಕ್ಕೂ ಈ ರೀತಿಯ ವಿವಿಧ ಕಾರ್ಯಕ್ರಮಗಳನ್ನು ಮಾಡಿಕೊಂಡು, ಅದೇ ಥರನಾಗಿ ಮಾರಿನ 7ನೇ ತರಗತಿಯವರೆಗಿಂದ ಮಕ್ಕಳಿಗೆ ಭಾಗ್ಯದ ಬಳೆಗಾರ ಎನ್ನುವ ಗೀತೆಗೆ ಬಹಳ ಮಕ್ಕಳು ಚಂದವಾಗಿ ಸುಂದರವಾಗಿ ಹೆಜ್ಜೆಗಳನ್ನು ಹಾಕಿ ಮಕ್ಕಳು ತುಂಬ ಸೊಗಸಾಗಿ ಒಳ್ಳೆಯ ಶಾರಿಯಲ್ಲಿ ತುಂಬ ಚೆಂದ ಕಾಣ್ತಾಯಿದ್ರು ಮಕ್ಕಳು. ಮಕ್ಕಳನ್ನು ಆ ಒಂದು ವೇಷಭೂಷಣಗಳಲ್ಲಿ ನೋಡುವುದು ನಮ್ಮೆಲ್ಲ ಶಿಕ್ಷಕರು ಖುಷಿಯಾಗಿತ್ತು. ಜೊತೆಗೆ ಅವರಲ್ಲೂ ಕೂಡ ಈ ಒಳ್ಳೆಯ ಭಾವನೆ, ಹೇಗೆ ನಾವು ಒಡನಾಟವನ್ನು ಇಟ್ಕೊಳ್ಬೇಕು ಶಿಕ್ಷಕರ ಜೊತೆಗೆ, ಶಿಕ್ಷಕಿಯರ ಜೊತೆಗೆ, ಹಾಗೆ ನಮ್ಮ ಸಹಪಾಠಿಗಳ ಜೊತೆಗೆ ಹೊಂದಾಣಿಕೆ ಭಾವನೆಯನ್ನು ಬೆಳೆಸ್ಕೊಳ್ಬೇಕು ಅನ್ನೋದೇ ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿತ್ತು. ಹಾಗಾಗಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಹಳ ಸುಂದರವಾಗಿ ಚೆಂದಾಗಿ ಎಲ್ಲರ ಸಹಕಾರದಿಂದ ಕಾರ್ಯಕ್ರಮದ ಯಶಸ್ವಿಗೆ ನಾವೆಲ್ಲರೂ ತುಂಬ ಧನ್ಯವಾದಗಳನ್ನ ಹೇಳ್ತೇವೆ. ಜೊತೆಗೆ ನಮ್ಮ ಮುದ್ದು ಪಾಲಕ ಪೋಷಕರಿಗೆ ನಾನು ದೊಡ್ಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಗ್ರಾಮದ ನಮ್ಮ ಪಾಲಕ ಪೋಷಕ ವರ್ಗದವರು, ಹಿರಿಯರು ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ. ಎಲ್ರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.